ವಿಶ್ವದ ಎಲ್ಲೆಡೆ ಸ್ತನ ಕ್ಯಾನ್ಸರ್ಗೆ ತುತ್ತಾಗುವವರ ಸಂಖ್ಯೆ ಹೆಚ್ಚಾಗುತ್ತಲೇ ಇದೆ. ಈ ಬಗ್ಗೆ ನಮ್ಮ ದೇಶದಲ್ಲೂ ಅರಿವು ಮೂಡಿಸುವ ಅಗತ್ಯ ಇಂದು ಹಿಂದೆಂದಿಗಿಂತೂ ಹೆಚ್ಚಾಗಿದೆ. ಈ ನಿಟ್ಟಿನಲ್ಲಿ ಸುಧಾ ರೆಡ್ಡಿ ಫೌಂಡೇಶನ್ ಹಾಗೂ ಮೆಗಾ ಇಂಜಿನಿಯರಿಂಗ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಫೌಂಡೇಶನ್ ಬೃಹತ್ತಾದ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ಇದೇ ತಿಂಗಳ 29ನೇ ತಾರೀಕಿನಂದು ಪಿಂಕ್ ಪವರ್ ರನ್ ಎಂಬ ಜಾಗೃತಾ ರನ್ ಕಾರ್ಯಕ್ರಮವನ್ನು ಈ ಸಂಸ್ಥೆ ಆಯೋಜಿಸಿದೆ. ಈ ಒಂದು ಕಾರ್ಯಕ್ರಮದ ಜೊತೆಗೆ ವಿಶ್ವ ದಾಖಲೆಯ ಒಂದು ಸೃಷ್ಟಿಗೂ ಕೂಡ ಈ ಸಂಸ್ಥೆ ಮುಂದಾಗಿದೆ. ಸುಧಾ ರೆಡ್ಡಿ ಫೌಂಡೇಶನ್ನ ಸಂಸ್ಥಾಪಕ ಅಧ್ಯಕ್ಷೆ ಸುಧಾ ರೆಡ್ಡಿ ಅವರು ಈ ಸಂಬಂಧ ಸುದ್ದಿಗೋಷ್ಠಿಯನ್ನು ನಡೆಸಿ 3 ಕಿಲೋಮೀಟರ್, 5 ಕಿಲೋಮೀಟರ್ ಹಾಗೂ 10 ಕಿಲೋಮೀಟರ್ ವಿಭಾಗಗಳಲ್ಲಿ ಈ ಒಂದು ಪಿಂಕ್ ರನ್ ಕಾರ್ಯಕ್ರಮ ನಡೆಯಲಿದೆ ಎಂದರು. ಈ ಸಂದರ್ಭದಲ್ಲಿ ಒಲಿಂಪಿಕ್ಸ್ ಪದಕ ವಿಜೇತೆ ಕ್ರೀಡಾಪಟು PV ಸಿಂಧು ಕೂಡ ಉಪಸ್ಥಿತರಿದ್ದರು. ಈ ಜಾಗೃತಿ ಓಟದಲ್ಲಿ ಪಾಲ್ಗೊಳ್ಳುವವರಿಗೆ ಎಲ್ಲ ಮೂಲಭೂತ ಅಗತ್ಯಗಳನ್ನು ಸಂಸ್ಥೆ ಪೂರೈಸಲಿದೆ. ಈ ಓಟದಲ್ಲಿ ಪಾಲ್ಗೊಳ್ಳುವವರು ಪಿಂಕ್ ಬಣ್ಣದ ಬಟ್ಟೆಯನ್ನು ಧರಿಸಬೇಕಾಗಿರುತ್ತದೆ. ಪಕ್ಷಿ ರೂಪದ ಒಂದು ದೃಶ್ಯವನ್ನು ಕೂಡ ಇಲ್ಲಿ ಸೃಷ್ಟಿ ಮಾಡಲಾಗುತ್ತೆ. ಇದರಿಂದಾಗಿ ಒಂದು ಸಂದೇಶವನ್ನು ಸಮಾಜಕ್ಕೆ ನೀಡಬೇಕನ್ನುವಂಥದ್ದು ಈ ಒಂದು ಸಂಸ್ಥೆಯ ಉದ್ದೇಶ. ಸ್ತನ ಕ್ಯಾನ್ಸರ್ ಬಗ್ಗೆ ಜಾಗೃತಿ ಮೂಡಿಸುವುದು ಈ ಒಂದು ಕಾರ್ಯಕ್ರಮದ ಉದ್ದೇಶ. ಸ್ತನ ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಭಾರತದ ಪಾತ್ರ ಕೂಡ ದೊಡ್ಡ ಪ್ರಮಾಣದಲ್ಲಿ ಇರಬೇಕು ಮತ್ತು ಯುನಿಸೆಫ್ ಅಂತಾರಾಷ್ಟ್ರೀಯ ಮಂಡಳಿಯ ಸದಸ್ಯೆ ಮತ್ತು ಸಮಾಜ ಸೇವಕಿಯೂ ಆಗಿರುವ ಸುಧಾ ರೆಡ್ಡಿ ಅವರು ಸ್ತನ ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ದೊಡ್ಡ ಒಂದು ಪ್ರಯತ್ನವನ್ನು ಈಗ ಆರಂಭಿಸಿದ್ದಾರೆ. ನಿಯಮಿತ ತಪಾಸಣೆ ಮಾಡಿಸಿಕೊಳ್ಳುವುದು ಹಾಗೂ ಮಹಿಳೆಯರಲ್ಲಿ ಒಂದು ಜಾಗೃತಿ ಮೂಡಿಸುವುದು ಮತ್ತು ಪುರುಷರಲ್ಲಿ ಕೂಡ ಈ ಬಗ್ಗೆ ಒಂದು ಸೆನ್ಸಿಟೈಸ್ ಮಾಡುವಂಥ ಒಂದು ಪ್ರಯತ್ನ ಈ ಸಂಸ್ಥೆ ಮಾಡುತ್ತಿದೆ. ಇದು ಕೇವಲ ಓಟವಲ್ಲ, ಬದುಕುಳಿದವರಿಗೆ ಸ್ಫೂರ್ತಿದಾಯಕ ಕ್ಷಣಗಳನ್ನು ನೀಡುವ ಒಂದು ಸಂದೇಶ ಎಂದು ಅವರು ಹೇಳಿದ್ದಾರೆ. ಗಿನ್ನಿಸ್ ವಿಶ್ವ ದಾಖಲೆಯ ಪ್ರಯತ್ನಕ್ಕಾಗಿ ಉದ್ದೇಶಪೂರ್ವಕವಾಗಿ ಪಕ್ಷಿಯನ್ನು ಆಯ್ಕೆ ಮಾಡಿಕೊಳ್ಳಲಾಗಿದ್ದು, ಸಾಂಕೇತಿಕವಾಗಿ ಈ ಪಕ್ಷಿಯ ಒಂದು ಚಿಹ್ನೆಯನ್ನು ಬಳಸಲಾಗುತ್ತಿದೆ. ಅಸಾಧಾರಣ ಪ್ರಯತ್ನದೊಂದಿಗೆ ನಾವೆಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಣ ಎಂದು ಈ ಸಂದರ್ಭದಲ್ಲಿ ರೆಡ್ಡಿಯವರು ಹೇಳಿದರು. ಸ್ತನ ಕ್ಯಾನ್ಸರ್ಗೆ ಒಳಗಾದವರಲ್ಲಿ ಭರವಸೆ ಮೂಡಿಸುವುದು ಮತ್ತು ಅವರಲ್ಲಿ ಆತ್ಮವಿಶ್ವಾಸ ತುಂಬುವುದು ಕೂಡ ಈ ಒಂದು ಕಾರ್ಯಕ್ರಮದ ಉದ್ದೇಶವಾಗಿದೆ. ಪಿಂಕ್ ಪವರ್ನಲ್ಲಿ ಭಾಗವಹಿಸಲು ನೋಂದಾಯಿಸಲು ಅಥವಾ ಇವೆಂಟ್ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು www.pinkpowerrun.in ವೆಬ್ಸೈಟ್ಗೆ ಭೇಟಿ ನೀಡುವಂತೆ ಕ್ರೀಡಾಪಟು PV ಸಿಂಧು ಅವರು ಈ ಸಂದರ್ಭದಲ್ಲಿ ಮನವಿ ಮಾಡಿದರು. ದೇಶದ ಪ್ರಮುಖ ಮೂಲಸೌಕರ್ಯ ಸಂಸ್ಥೆಯಾಗಿರುವ ಮೆಗಾ ಇಂಜಿನಿಯರಿಂಗ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ನ ನಿರ್ದೇಶಕಿಯಾಗಿ ವ್ಯಾಪಾರ ವಹಿವಾಟಿನಲ್ಲೂ ಚಾಕಚಕ್ಯತೆ ಹೆಸರುವಾಗಿರುವ ಸುಧಾ ರೆಡ್ಡಿ ಅವರು ತಾಯಿ, ಪತ್ನಿಯಾಗಿಯೂ ಜವಾಬ್ದಾರಿಗಳನ್ನು ನಿಭಾಯಿಸುವ ಜೊತೆಗೆ ಯುನಿಸೆಫ್ ಗ್ಲೋಬಲ್ ಗಿಫ್ಟ್ ಫೌಂಡೇಶನ್, ಸ್ತನ ಕ್ಯಾನ್ಸರ್ ರಿಸರ್ಚ್ ಫೌಂಡೇಶನ್, ಫೈಟ್ ಹಂಗರ್ ಫೌಂಡೇಶನ್ ಮತ್ತು ಆಕ್ಷನ್ ಅಗೇನ್ಸ್ಟ್ ಹಂಗರ್ ಸಂಸ್ಥೆಗಳ ಮೂಲಕ ತಮ್ಮನ್ನು ಸಮಾಜ ಸೇವೆಯಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದಾರೆ. ಮಹಿಳೆಯರ ಸಬಲೀಕರಣ, ಮಕ್ಕಳ ಅಭಿವೃದ್ಧಿ ಈ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಖ್ಯಾತ ಸ್ತ್ರೀ ವೈದ್ಯ ಡಾಕ್ಟರ್ ಸುಧಾ ಸಿನ್ಹಾ ಸೇರಿದಂತೆ ಸ್ತನ ಕ್ಯಾನ್ಸರ್ನ ಬಗ್ಗೆ ಹಲವು ಮಾಹಿತಿಗಳನ್ನು ವೈದ್ಯರು ಹಂಚಿಕೊಂಡರು.